ಮುಂದಿನ ಸುದ್ದಿ ನೋಡೋಣ. ಶಿವಮೊಗ್ಗದಲ್ಲಿ ಮುಂದುವರೆದಿದೆ ಒತ್ತುವರಿ ತೆರವು ಕಾರ್ಯಾಚರಣೆ. ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆನಂದಪುರ ಅರಣ್ಯಾಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದ್ರೆ ತಿಪ್ಪಿನಜಡ್ಡು ಗ್ರಾಮದ ಷಣ್ಮುಖ ಎಂಬುವವರು ಅವರ ಜಮೀನು 6 ಎಕರೆ 24 ಗುಂಟೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿದ್ದಾರೆ ಎನ್ನುವ ಆರೋಪ. ಈ ಹಿನ್ನೆಲೆ ತೆರವು ಕಾರ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಲಂದೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ಷಣ್ಮುಖ ಎಂಬ ರೈತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿದ್ದ ಅನ್ನುವ ಆರೋಪ ಇತ್ತು. ಹೀಗಾಗಿ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅದನ್ನ ಒತ್ತುವರಿ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳು ಮುಂದಾಗ್ತಾರೆ. ಆಗ ಈತ ಅವರಿಗೆ ವಿರೋಧ ಮಾಡಿದ್ದಾನೆ ಅನ್ನೋದು ಈಗಿರುವಂತ ವಿಚಾರ. ಎಲ್ಲ ಬರುತ್ತೆ ಬೌಂಡ್ರಿ ಮಾಡ್ಬೇಕಲ್ಲ. ಈಗ 500 ಎಕರೆಯಿಂದ 6 ಎಕರೆ ಎಲ್ಲಿ ಬಂತ ಸ್ಕೆಚ್ ಇರ್ಬೇಕಲ್ಲ, ಆ ಸ್ಕೆಚ್ ಕೊಡಿ ಸರ್. ಇರೋದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. 500 ಎಕರೆಯಿಂದ 6 ಎಕರೆ ಎಲ್ಲಿ ಬಂತ ಸ್ಕೆಚ್ ಕೊಡಿ. ಸ್ಕೆಚ್ ಕೊಡಿ, ನಮ್ಗೊಂದು ಕಾಪಿ ನಾವು ಹೋಗ್ತೀವಿ. ನೀವು ಸ್ಕೆಚ್ ಕೊಡಿ, ಒಂದು ಜೆರಾಕ್ಸ್ ಕಾಪಿ ಕೊಡಿ, ನೀವು ನಾವು ಹೋಗ್ತೀವಿ. ನೀವ್ಯಾಕೆ ಕೊಡ್ತಾ ಇಲ್ಲ? ನಾವ್ ಯಾರು ಮಾತಾಡಲ್ಲ. ನೀವು ಸ್ಕೆಚ್ ಕೊಡಿ, ನಾವ್ ಯಾರು ಮಾತಾಡಲ್ಲ. ಹಿಂಗೆ ಮನೆಗೆ ಹೋಗ್ತೀವಿ. ಸ್ಕೆಚ್ ಕೊಡಿ, ಆಯ್ತು ಸ್ಕೆಚ್ ಕೊಡಿ, ಸ್ಕೆಚ್ ಕೊಡಿ. ಹೇಳಿದ್ನಲ್ಲ, ಈಗ ನಮ್ಮ ಮೇಲೆ ಇದ್ರೆ ನೀವು ಕಂಟೆಂಪ್ಟ್ ಹೋಗಿ ಅಷ್ಟೇ. ಅವಕಾಶ ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ನೀವು ದಾಖಲೆ ಪ್ರಕಾರ ಮಾತಾಡಬೇಕು. ನೀವು ದಾಖಲೆ ಕೊಡ್ಬೇಕು. ನೀವು ದಾಖಲೆ ಕೊಡ್ಬೇಕು. ಸ್ಕೆಚ್ ಕೊಡಿ. 500 ಎಕರೆ ಬೌಂಡ್ರಿ 6 ಎಕರೆ ಸ್ಕೆಚ್ ಕೊಡಿ. ದಾಖಲೆಗಳನ್ನು ಹಾಜರುಪಡಿಸಲು ಅವರು ಈ ಅರಣ್ಯ ಪ್ರದೇಶದ ಬಗ್ಗೆ ಸಮರ್ಪಕವಾದ ಯಾವುದೇ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಅವರು ತೆರವಿಗೆ ಆದೇಶ ಮಾಡಿದರು. 30 ದಿನಗಳ ಗಡುವು ನೀಡಿದರು. ನಂತರ ಅವರು ಆ 30 ದಿನದ ಅವಧಿಯಲ್ಲಿ ಮೇಲ್ಮನವಿ ಹೋಗಲು ಅವಕಾಶ ಇತ್ತು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಶಿವಮೊಗ್ಗ ವೃತ್ತರವರಿಗೆ ಮೇಲ್ಮನವಿ ಸಲ್ಲಿಸಿದರು. ಅಲ್ಲಿ ಮೇಲ್ಮನವಿ ವಿಚಾರಣೆಯಾಗಿ ಅಲ್ಲಿಯೂ ಸಹ ಕಾಲಾವಕಾಶ ಕೊಟ್ಟಾಗ ಅವರು ಯಾವುದೇ ರೀತಿಯ ಸಮರ್ಪಕ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ. ಇದು ಮುಖ್ಯವಾಗಿ ಮಲಂದೂರು ಸ್ಟೇಟ್ ಫಾರೆಸ್ಟ್ ಅರಣ್ಯ ಪ್ರದೇಶವಾಗಿರುತ್ತದೆ ಮತ್ತು ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅರಣ್ಯೇತರ ಉದ್ದೇಶಕ್ಕೆ ನಿರಂತರವಾಗಿ ಬಳಸುತ್ತಿರುವುದು ಅರಣ್ಯ ಸಂರಕ್ಷಣಾ ಕಾಯ್ದೆಯ ವಿರುದ್ಧವಾಗಿರುವುದರಿಂದ ಅವರು ಸಹ. ಮೈಸೂರಿನಲ್ಲಿ ಮುಂದುವರಿದ ಗ್ಯಾಂಗ್ ವಾರ್. ವಸ್ತು ಪ್ರದರ್ಶನದ ಮುಂಭಾಗದಲ್ಲೇ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಖ್ಯಾತ ಮಾರನಹಳ್ಳಿಯ ಗಿಲ್ಕಿ ವೆಂಕಟೇಶ್ ಕೊಲೆಯಾಗಿದ್ದಾನೆ. ಕಾರಲ್ಲಿ ಹೋಗ್ತಿದ್ದಾಗ ಕಾರದ ಪುಡಿ ಎರಚಿ ಮಾರಕಾಸ್ತ್ರ. ಮುಂದಿನ ಸುದ್ದಿ ನೋಡೋಣ. ಶಿವಮೊಗ್ಗದಲ್ಲಿ ಮುಂದುವರೆದಿದೆ ಒತ್ತುವರಿ ತೆರವು ಕಾರ್ಯಾಚರಣೆ. ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆನಂದಪುರ ಅರಣ್ಯಾಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದ್ರೆ ತಿಪ್ಪಿನಜಡ್ಡು ಗ್ರಾಮದ ಷಣ್ಮುಖ ಎಂಬುವವರು ಅವರ ಜಮೀನು 6 ಎಕರೆ 24 ಗುಂಟೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿದ್ದಾರೆ ಎನ್ನುವ ಆರೋಪ. ಈ ಹಿನ್ನೆಲೆ ತೆರವು ಕಾರ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಲಂದೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ಷಣ್ಮುಖ ಎಂಬ ರೈತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿದ್ದ ಅನ್ನುವ ಆರೋಪ ಇತ್ತು. ಹೀಗಾಗಿ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅದನ್ನ ಒತ್ತುವರಿ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳು ಮುಂದಾಗ್ತಾರೆ. ಆಗ ಈತ ಅವರಿಗೆ ವಿರೋಧ ಮಾಡಿದ್ದಾನೆ ಅನ್ನೋದು ಈಗಿರುವಂತ ವಿಚಾರ. ಎಲ್ಲ ಬರುತ್ತೆ ಬೌಂಡ್ರಿ ಮಾಡ್ಬೇಕಲ್ಲ. ಈಗ 500 ಎಕರೆಯಿಂದ 6 ಎಕರೆ ಎಲ್ಲಿ ಬಂತ ಸ್ಕೆಚ್ ಇರ್ಬೇಕಲ್ಲ, ಆ ಸ್ಕೆಚ್ ಕೊಡಿ ಸರ್. ಇರೋದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. 500 ಎಕರೆಯಿಂದ 6 ಎಕರೆ ಎಲ್ಲಿ ಬಂತ ಸ್ಕೆಚ್ ಕೊಡಿ. ಸ್ಕೆಚ್ ಕೊಡಿ, ನಮ್ಗೊಂದು ಕಾಪಿ ನಾವು ಹೋಗ್ತೀವಿ. ನೀವು ಸ್ಕೆಚ್ ಕೊಡಿ, ಒಂದು ಜೆರಾಕ್ಸ್ ಕಾಪಿ ಕೊಡಿ, ನೀವು ನಾವು ಹೋಗ್ತೀವಿ. ನೀವ್ಯಾಕೆ ಕೊಡ್ತಾ ಇಲ್ಲ?
ನಾವ್ ಯಾರು ಮಾತಾಡಲ್ಲ, ನೀವು ಸ್ಕೆಚ್ ಕೊಡಿ, ನಾವ್ ಯಾರು ಮಾತಾಡಲ್ಲ, ಹಿಂಗೆ ಮನೆಗೆ ಹೋಗ್ತೇವೆ. ಇದೆಲ್ಲ ಸ್ಕೆಚ್ ಕೊಡಿ, ಪ್ರದೇಶ ಇದು ನಮ್ದೇ ಆಯ್ತು ಸ್ಕೆಚ್ ಕೊಡಿ, ಸ್ಕೆಚ್ ಕೊಡಿ. ಇದೆ ಹೇಳಿದ್ನಲ್ಲ, ಈಗ ನಮ್ಮ ಮೇಲೆ ಇದ್ರೆ ನೀವು ಕಂಟೆಂಪ್ಟ್ ಹೋಗಿ ಅಷ್ಟೇ. ಅವಕಾಶ ಸರ್, ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ನೀವು ದಾಖಲೆ ಪ್ರಕಾರ ಮಾತಾಡಬೇಕು. ನೀವು ದಾಖಲೆ ಕೊಡ್ಬೇಕು. ನೀವು ದಾಖಲೆ ಕೊಡ್ಬೇಕು. ಸ್ಕೆಚ್ ಕೊಡಿ. 5 ಎಕರೆ ಬೌಂಡ್ರಿಲಿ 6 ಎಕರೆ ಸ್ಕೆಚ್ ಕೊಡಿ. ದಾಖಲೆಗಳನ್ನು ಹಾಜರುಪಡಿಸಲು ಅವರು ಈ ಅರಣ್ಯ ಪ್ರದೇಶದ ಬಗ್ಗೆ ಸಮರ್ಪಕವಾದ ಯಾವುದೇ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಅವರು ತೆರವಿಗೆ ಆದೇಶ ಮಾಡಿದರು. 30 ದಿನಗಳ ಗಡುವು ನೀಡಿದರು. ನಂತರ ಅವರು ಆ 30 ದಿನದ ಅವಧಿಯಲ್ಲಿ ಮೇಲ್ಮನವಿ ಹೋಗಲು ಅವಕಾಶ ಇತ್ತು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಶಿವಮೊಗ್ಗ ವೃತ್ತಾರ ಅವರಿಗೆ ಮೇಲ್ಮನವಿ ಸಲ್ಲಿಸಿದರು. ಅಲ್ಲಿ ಮೇಲ್ಮನವಿ ವಿಚಾರಣೆಯಾಗಿ ಅಲ್ಲಿಯೂ ಸಹ ಕಾಲಾವಕಾಶ ಕೊಟ್ಟಾಗ ಅವರು ಯಾವುದೇ ರೀತಿಯ ಸಮರ್ಪಕ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ. ಇದು ಮುಖ್ಯವಾಗಿ ಮಲಂದೂರು ಸ್ಟೇಟ್ ಫಾರೆಸ್ಟ್ ಅರಣ್ಯ ಪ್ರದೇಶವಾಗಿರುತ್ತದೆ ಮತ್ತು ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅರಣ್ಯೇತರ ಉದ್ದೇಶಕ್ಕೆ ನಿರಂತರವಾಗಿ ಬಳಸುತ್ತಿರುವುದು ಅರಣ್ಯ ಸಂರಕ್ಷಣಾ ಕಾಯ್ದೆಯ ವಿರುದ್ಧವಾಗಿರುವುದರಿಂದ ಅವರು ಸಹ. ಮೈಸೂರಿನಲ್ಲಿ ಮುಂದುವರಿದ ಗ್ಯಾಂಗ್ ವಾರ್. ವಸ್ತು ಪ್ರದರ್ಶನದ ಮುಂಭಾಗದಲ್ಲೇ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಖ್ಯಾತ ಮಾರನಹಳ್ಳಿಯ ಗಿಲ್ಕಿ ವೆಂಕಟೇಶ್ ಕೊಲೆಯಾಗಿದ್ದಾನೆ. ಕಾರಲ್ಲಿ ಹೋಗ್ತಿದ್ದಾಗ ಕಾರದ ಪುಡಿ ಎರಚಿ ಮಾರಕಾಸ್ತ್ರ. ಮುಂದಿನ ಸುದ್ದಿ ನೋಡೋಣ. ಶಿವಮೊಗ್ಗದಲ್ಲಿ ಮುಂದುವರೆದಿದೆ ಒತ್ತುವರಿ ತೆರವು ಕಾರ್ಯಾಚರಣೆ. ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆನಂದಪುರ ಅರಣ್ಯಾಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದ್ರೆ ತಿಪ್ಪಿನಜಡ್ಡು ಗ್ರಾಮದ ಷಣ್ಮುಖ ಎಂಬುವವರು ಅವರ ಜಮೀನು 6 ಎಕರೆ 24 ಗುಂಟೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿದ್ದಾರೆ ಎನ್ನುವ ಆರೋಪ. ಈ ಹಿನ್ನೆಲೆ ತೆರವು ಕಾರ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಲಂದೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ಷಣ್ಮುಖ ಎಂಬ ರೈತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿದ್ದ ಅನ್ನುವ ಆರೋಪ ಇತ್ತು. ಹೀಗಾಗಿ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅದನ್ನ ಒತ್ತುವರಿ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳು ಮುಂದಾಗ್ತಾರೆ. ಆಗ ಈತ ಅವರಿಗೆ ವಿರೋಧ ಮಾಡಿದ್ದಾನೆ ಅನ್ನೋದು ಈಗಿರುವಂತ ವಿಚಾರ. ಎಲ್ಲ ಬರುತ್ತೆ ಅಂತ ಬೌಂಡ್ರಿ ಮಾಡ್ಬೇಕಲ್ಲ. ಈಗ 500 ಎಕರೆಯಿಂದ 6 ಎಕರೆ ಎಲ್ಲಿ ಬಂತಂತ ಸ್ಕೆಚ್ ಇರ್ಬೇಕಲ್ಲ, ಆ ಸ್ಕೆಚ್ ಕೊಡಿ. ಸರ್, ಇರೋದನ್ನ ಹೇಳ್ತಾ ಇದ್ದೀವಿ ಸ್ವಾಮಿ. 500 ಎಕರೆಯಿಂದ 6 ಎಕರೆ ಎಲ್ಲಿ ಬಂತಂತ ಸ್ಕೆಚ್ ಕೊಡಿ. ಸ್ಕೆಚ್ ಕೊಡಿ, ನಮ್ಗೊಂದು ಕಾಪಿ ನಾವು ಹೋಗ್ತೀವಿ. ನೀವು ಸ್ಕೆಚ್ ಕೊಡಿ, ಒಂದು ಜೆರಾಕ್ಸ್ ಕಾಪಿ ಕೊಡಿ, ನೀವು ನಾವು ಹೋಗ್ತೀವಿ. ನೀವ್ಯಾಕೆ ಕೊಡ್ತಾ ಇಲ್ಲ? ನಾವ್ ಯಾರು ಮಾತಾಡಲ್ಲ, ನೀವು ಸ್ಕೆಚ್ ಕೊಡಿ, ನಾವ್ ಯಾರು ಮಾತಾಡಲ್ಲ, ಹಿಂಗೆ ಮನೆಗೆ ಹೋಗ್ತೇವೆ. ಸ್ಕೆಚ್ ಕೊಡಿ, ಆಯ್ತು ಸ್ಕೆಚ್ ಕೊಡಿ, ಸ್ಕೆಚ್ ಕೊಡಿ. ಇದೆ ಹೇಳಿದ್ನಲ್ಲ, ಈಗ ನಮ್ಮ ಮೇಲೆ ಇದ್ರೆ ನೀವು ಕಂಟೆಂಪ್ಟ್ ಹೋಗಿ ಅಷ್ಟೇ. ಅವಕಾಶ ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ನೀವು ದಾಖಲೆ ಪ್ರಕಾರ ಮಾತಾಡಬೇಕು. ನೀವು ದಾಖಲೆ ಕೊಡ್ಬೇಕು. ನೀವು ದಾಖಲೆ ಕೊಡ್ಬೇಕು. ಸ್ಕೆಚ್ ಕೊಡಿ. 5 ಎಕರೆ ಬೌಂಡ್ರಿಲಿ 6 ಎಕರೆ ಸ್ಕೆಚ್ ಕೊಡಿ. ದಾಖಲೆಗಳನ್ನು ಹಾಜರುಪಡಿಸಲು ಅವರು ಈ ಅರಣ್ಯ ಪ್ರದೇಶದ ಬಗ್ಗೆ ಸಮರ್ಪಕವಾದ ಯಾವುದೇ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಅವರು ತೆರವಿಗೆ ಆದೇಶ ಮಾಡಿದರು. 30 ದಿನಗಳ ಗಡುವು ನೀಡಿದರು. ನಂತರ ಅವರು ಆ 30 ದಿನದ ಅವಧಿಯಲ್ಲಿ ಮೇಲ್ಮನವಿ ಹೋಗಲು ಅವಕಾಶ ಇತ್ತು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಶಿವಮೊಗ್ಗ ವೃತ್ತಾರ ಅವರಿಗೆ ಮೇಲ್ಮನವಿ ಸಲ್ಲಿಸಿದರು. ಅಲ್ಲಿ ಮೇಲ್ಮನವಿ ವಿಚಾರಣೆಯಾಗಿ ಅಲ್ಲಿಯೂ ಸಹ ಕಾಲಾವಕಾಶ ಕೊಟ್ಟಾಗ ಅವರು ಯಾವುದೇ ರೀತಿಯ ಸಮರ್ಪಕ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ. ಇದು ಮುಖ್ಯವಾಗಿ ಮಲಂದೂರು ಸ್ಟೇಟ್ ಫಾರೆಸ್ಟ್ ಅರಣ್ಯ ಪ್ರದೇಶವಾಗಿರುತ್ತದೆ ಮತ್ತು ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅರಣ್ಯೇತರ ಉದ್ದೇಶಕ್ಕೆ ನಿರಂತರವಾಗಿ ಬಳಸುತ್ತಿರುವುದು ಅರಣ್ಯ ಸಂರಕ್ಷಣಾ ಕಾಯ್ದೆಯ ವಿರುದ್ಧವಾಗಿರುವುದರಿಂದ ಅವರು ಸಹ. ಮೈಸೂರಿನಲ್ಲಿ ಮುಂದುವರಿದ ಗ್ಯಾಂಗ್ ವಾರ್. ವಸ್ತು ಪ್ರದರ್ಶನದ ಮುಂಭಾಗದಲ್ಲೇ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಖ್ಯಾತ ಮಾರನಹಳ್ಳಿಯ ಗಿಲ್ಕಿ ವೆಂಕಟೇಶ್ ಕೊಲೆಯಾಗಿದ್ದಾನೆ. ಕಾರಲ್ಲಿ ಹೋಗ್ತಿದ್ದಾಗ ಕಾರದ ಪುಡಿ ಎರಚಿ ಮಾರಕಾಸ್ತ್ರ.